ಸ್ಥಳ ಮಹಜರ್ ಕಾರ್ಯ ಸಂತ್ರಸ್ತೆಯನ್ನ ಕರೆತಂದು ಎಸ್ಐಟಿ ಸ್ಥಳ ಮಹಜರ್ ಕಾರ್ಯವನ್ನ ನಡೆಸಿದೆ. ರೇವಣ್ಣ ನಿವಾಸ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸಕ್ಕೆ ಕರೆತಂದು ಸಂತ್ರಸ್ತೆಯ ಸಮ್ಮುಖದಲ್ಲಿ ಸ್ಥಳ ಮಹಜರ್ ನಡೆಸಲಾಗ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಏನು ಬೆಳವಣಿಗೆಗಳಾಗ್ತಾ ಇದೆ ರೇವಣ್ಣ ನಿವಾಸದಲ್ಲಿ ಅನ್ನೋದು. ಇದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸ. ಇಲ್ಲೂ ಕೂಡ ಕೆಲ ಕಾಲ ಸಂತ್ರಸ್ತೆ ಕೆಲಸ ಮಾಡಿರೋದಾಗಿ ತಿಳಿಸಿರುವಂತಹ ಹಿನ್ನೆಲೆಯಲ್ಲಿ ದೌರ್ಜನ್ಯ ನಡೆದಿರುವಂತಹ ಆರೋಪದಡಿ ಆಕೆಯ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಸ್ಐಟಿ ತಂಡ ಇದೆ. ಸಂತ್ರಸ್ತೆಯನ್ನು ಕೂಡ ಇಲ್ಲಿ ಕರೆತರಲಾಗಿದೆ. ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಹೊಳೆನರಸೀಪುರದಲ್ಲೇನು ದೂರು ಕೊಟ್ಟಿದ್ರು ಸಂತ್ರಸ್ತೆ, ದೌರ್ಜನ್ಯದ ಆರೋಪ ಮಾಡಿದ್ರು. ಹೊಳೆನರಸೀಪುರದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ನಿವಾಸದಲ್ಲೂ ಕೂಡ ಕೆಲ ಕಾಲ ಕೆಲಸ ಮಾಡಿದ್ದೆ, ಅಲ್ಲೂ ಕೂಡ ದೌರ್ಜನ್ಯ ನಡೆದಿದೆ ಅನ್ನೋದಾಗಿ ಸಂತ್ರಸ್ತೆ ತಿಳಿಸಿರುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ಬಸವನಗುಡಿ ನಿವಾಸಕ್ಕೂ ಕೂಡ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರ್ ನಡೆಸಲಾಗ್ತಾ ಇರುವಂತಹ ದೃಶ್ಯ ಇದೆ. ತಂಡ ಬಂದಿದೆ. ಎಸ್ಐಟಿ ಟೀಮ್ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿದ್ದಾರೆ ರೇವಣ್ಣ. ಆದರೆ ಅದಕ್ಕೂ ಮುನ್ನ ಲೈಂಗಿಕ ದೌರ್ಜನ್ಯದ ಒಂದು ಪ್ರಕರಣ ದಾಖಲಾಗಿತ್ತು. ಹೊಳೆನರಸೀಪುರದಲ್ಲಿ ಅಲ್ಲಿ ಮನೆ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಂತ್ರಸ್ತೆ ನಂತರ ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೂ ಕೂಡ ಬಂದು ಕೆಲ ಕಾಲ ಇಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ದೌರ್ಜನ್ಯ ಆಗಿದೆ ಅನ್ನೋದನ್ನ ಆ ಸಂತ್ರಸ್ತೆ ಹೇಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಬಸವನಗುಡಿಯ ರೇವಣ್ಣ ಅವರ ನಿವಾಸಕ್ಕೂ ಕೂಡ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರ್ ನಡೆಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಎಸ್ಐಟಿ ತಂಡ ಇದೆ, ಸಂತ್ರಸ್ತೆ ಇದ್ದಾರೆ. ಸ್ಥಳ ಮಹಜರ್ ಕಾರ್ಯವನ್ನ ಈಗ ಸಂತ್ರಸ್ತೆಯ ಸಮ್ಮುಖದಲ್ಲಿ ಆಕೆ ಇಲ್ಲಿ ಎಷ್ಟು ದಿನಗಳ ಕಾಲ ಕೆಲಸ ನಿರ್ವಹಿಸಿದ್ರು, ಯಾವ ರೀತಿಯಲ್ಲಿ ಅವರ ಮೇಲೆ ದೌರ್ಜನ್ಯ ಇಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಸಂತ್ರಸ್ತೆ. ಅದನ್ನ ಆಧರಿಸಿ ಯಾವ ಸ್ಥಳದಲ್ಲಿ ನಡೆದಿತ್ತು ಅನ್ನೋದರ ಕುರಿತಾಗಿ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಿಕೊಳ್ಳುತ್ತೆ ಎಸ್ಐಟಿ ತಂಡ. ಅದನ್ನ ನಿರ್ವಹಿಸ್ತಾ ಇದೆ. ಆಗಲೇ ಕ್ಯಾಮ್ರಾ ಕೂಡ ಗಮನಿಸಿದ್ವಿ. ಸಂತ್ರಸ್ತೆಯನ್ನು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸಂತ್ರಸ್ತೆಯ ಸಮ್ಮುಖದಲ್ಲೇ ಎಲ್ಲಿ ದೌರ್ಜನ್ಯ ನಡೆದಿತ್ತು ಆ ಸ್ಥಳದಲ್ಲಿ ಮಹಜರ್ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಅದರ ವಿಡಿಯೋ ಚಿತ್ರೀಕರಣವನ್ನ ಕೂಡ ಎಸ್ಐಟಿ ತಂಡ ಮಾಡಿಕೊಳ್ತಾ ಇದೆ. ಹೊಳೆನರಸೀಪುರದಲ್ಲಿ ದೌರ್ಜನ್ಯ ಆಗಿತ್ತು ಅಂತ ದೂರು ಕೊಟ್ಟಿದ್ರು ಸಂತ್ರಸ್ತೆ. ಆದ್ರೆ ಆ ಸಂದರ್ಭದಲ್ಲಿ ಆಕೆ ಪ್ರಮುಖವಾದಂತಹ ಒಂದು ಅಂಶ ಏನು ಹೇಳಿದ್ದು ಅಂತಂದ್ರೆ, ಕೇವಲ ಹೊಳೆನರಸೀಪುರ ಅಷ್ಟೇ ಅಲ್ಲ, ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಕೆಲ ಕಾಲ ಬಂದು ಕೆಲಸ ನಿರ್ವಹಿಸಿದ್ದೆ, ಇಲ್ಲೂ ನನಗೆ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲೂ ಸ್ಥಳ ಮಹಜರ್ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸ್ಥಳ ಮಹಜರ್ ಕಾರ್ಯ ನಡೀತಾ ಇದೆ ಬೆಂಗಳೂರಿನ ರೇವಣ್ಣ ಅವರ ನಿವಾಸದಲ್ಲಿ. ಸಂತ್ರಸ್ತೆಯನ್ನು ಕರೆ ತಂದಿದ್ದಾರೆ. ಯಾವ ರೀತಿಯ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ ಅಂತ? ಖಂಡಿತವಾಗಿಯೂ ಪ್ರತಿಮಾ, ಈಗಾಗಲೇ ಬಸವನಗುಡಿಯಲ್ಲಿ ಇರುವಂತಹ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ಏನು ಕೆಆರ್ ಪೇಟೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆಯ ರಕ್ಷಣೆಯನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಸವನಗುಡಿಯ ನಿವಾಸದಲ್ಲೂ ಸಹ ಏನು ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತಹ ಒಂದು ಹೇಳಿಕೆ ಏನು ಸಂತ್ರಸ್ತೆ ಕೊಟ್ಟಿದ್ಲು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಸವನಗುಡಿಯಲ್ಲಿ ಇರುವಂತಹ ರೇವಣ್ಣ ನಿವಾಸದಲ್ಲಿ ಇದೀಗ ಸ್ಥಳ ಮಹಜರನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರತಿಮಾ, ಎಸ್ ಹರೀಶ್, ಹಾಗೆ ತಾವು ವಕೀಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನಾಗಲೇ ನೀಡ್ತಾ ಇದ್ರಿ. ಅಂದ್ರೆ ಈಗ ಅಲ್ಲಿ ಚರ್ಚೆಯನ್ನು ನಡೆಸಿ ತೆರಳಿದ್ದಾರೆ ವಕೀಲರು. ಅಂದ್ರೆ ಈಗ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ?
ಖಂಡಿತವಾಗಿ ಪ್ರತಿಮಾ, ಇವತ್ತು ಅವರಿಗೆ ಏನು ರೇವಣ್ಣ ಪರ ವಕೀಲರಿಗೆ ರೇವಣ್ಣಗೆ ಇವತ್ತು ಜಾಮೀನು ಅರ್ಜಿ ಸಲ್ಲಿಸಿರುವಂತಹ ಎಲ್ಲ ಅವಕಾಶಗಳು ಇರುವಂತದ್ದು ಹಿನ್ನೆಲೆಯಲ್ಲಿ ಅವರು ಇವತ್ತು SIT ಕಚೇರಿಗೆ ಭೇಟಿ ಮಾಡಿ ಅವರ ಜೊತೆ ಸಮಾಲೋಚನೆಯನ್ನ ಮಾಡಿರುವಂತದ್ದು. ನಿನ್ನೆ ಏನು SIT ಅಧಿಕಾರಿಗಳು ಒಂದೊಂದು ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ರೇವಣ್ಣ ಒಂದು ವಕೀಲರ ಭೇಟಿಗಾಗಿ ಒಂದು ಮನವಿಯನ್ನ ಏನು ಸಲ್ಲಿಸಿದ್ರು. ಅದರಂತೆ ಪ್ರತಿನಿತ್ಯವೂ ಸಹ 1 ಗಂಟೆಗಳ ಕಾಲ ವಕೀಲರಿಗೆ ಭೇಟಿಗೆ ಅವಕಾಶವನ್ನ ಕೋರ್ಟ್ ಮಾಡಿಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ರೇವಣ್ಣ ಪರ ವಕೀಲರು SIT ಕಚೇರಿಗೆ ಬಂದು 1 ಗಂಟೆಗೂ ಅಧಿಕ ಕಾಲ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ್ರು. ಮುಂದಿನ ಕಾನೂನಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಈಗಾಗಲೇ 2 ದಿನಗಳ ಕಾಲ SIT ಒಂದು ಕಚೇರಿಯಲ್ಲೇ ರೇವಣ್ಣ ಇದ್ದಾರೆ, ಅವರ ವಿಚಾರಣೆ ನಡೀತಾ ಇದೆ. ಯಾವೆಲ್ಲ ವಿಚಾರವನ್ನ SIT ಅಧಿಕಾರಿಗಳು ರೇವಣ್ಣದಿಂದ ಪಡೆದಿದ್ದಾರೆ, ಏನೆಲ್ಲ ವಿಚಾರಣೆಯನ್ನ ಮಾಡಿದ್ರು, ಜೊತೆಗೆ ರೇವಣ್ಣ 2 ದಿನಗಳ ಕಾಲ ಇದ್ದಾರೆ, ಅವರ ಆರೋಗ್ಯವೂ ಸಹ ಸರಿಯಿಲ್ಲ, ECGಯಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು ಅಂತ ವೈದ್ಯರು ಈಗಾಗಲೇ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಯೋಗಕ್ಷೇಮವನ್ನು ಸಹ ವಕೀಲರು ವಿಚಾರಣೆ ಮಾಡಿರುವಂತದ್ದು. ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ರೇವಣ್ಣಗೆ ಜಾಮೀನು ಮಂಜೂರು ಮಾಡಬೇಕು ಅನ್ನುವಂತ ವಾದವನ್ನ ಮಾಡುವಂತ ಸಲುವಾಗಿ ಇವತ್ತೊಂದಷ್ಟು ಸಮಾಲೋಚನೆಯನ್ನ ಮಾಡಿರುವಂತದ್ದು. ಜೊತೆಗೆ ಮುಂದಿನದಾಗಿ ಕಾನೂನಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಸಮಾಲೋಚನೆಯನ್ನ ಮಾಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.